ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರಿಸ್ಥಿತಿಗೆ ಕೃಷ್ಣನ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ, ಏನು ಮೆಸೇಜಸ್ ಸಿಗ್ತಾ ಇದೆ ಅಂತ ನೋಡೋಣ. ಸೊ ವಿಡಿಯೋ ಪಿಕಪ್ ಕಾರ್ಡ್ ಆಗಿರುತ್ತೆ, ಜನರಲ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಓಕೆ, ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಯಾರಿಗೆಲ್ಲ ಕನ್ಫ್ಯೂಷನ್ಸ್ ಇದೆ ಅಥವಾ ನೆಕ್ಸ್ಟ್ ಏನು ಆ್ಯಕ್ಷನ್ಸ್ ತೊಗೋಬೇಕು, ಅಥವಾ ನೀವೇನಾದರೂ ಲೋ ಫೀಲ್ ಮಾಡ್ತಾ ಇದ್ದರೆ, ಸಮಥಿಂಗ್ ಈಸ್ ನಾಟ್ ವರ್ಕಿಂಗ್ ಅಂತ ಇದ್ದರೆ, ಅಥವಾ ನಾನು ಏನೇ ಕೆಲಸ ಮಾಡಿದ್ರೂ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ. ಆ್ಯಂಡ್ ನೀವು ಸರಿಯಾದಂತಹ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅರ್ಥ. ಎಸ್, ಲಾರ್ಡ್ ಕೃಷ್ಣ ನಿಮಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ, ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಆ್ಯಂಡ್ ಯಾವ ದಾರಿಯಲ್ಲಿ ನೀವು ನಡಿ ಅಂತ ನಿಮಗೆ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ನಾನು 2 ಸ್ಟೋನ್ಗಳನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಇದನ್ನು ನೀವು ಚೂಸ್ ಮಾಡ್ಕೊಳ್ಳಿ, ಅಥವಾ ಈ ಒಂದು ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಈ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ 2 ನಿಮಿಷ ಯೋಚಿಸಿ ಬೇಕಾದರೆ ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಪೈಲ್ ನಂಬರ್ 1, ಯಾರು ಈ ಒಂದು ಸ್ಟೋನ್ನ, ಪರ್ಪಲ್ ಕಲರ್ ಸ್ಟೋನ್ನ ನೀವು ಚೂಸ್ ಮಾಡಿದ್ದೀರಾ. ಓಕೆ, ಸೊ ನಿಮಗೋಸ್ಕರ ಲಾರ್ಡ್ ಕೃಷ್ಣ ಏನು ಹೇಳ್ತಾ ಇದ್ದಾರೆ. ಓಕೆ, 2 ಆಫ್ ಕಪ್ಸ್, 8 ಆಫ್ ವೈನ್ಸ್, 9 ಆಫ್ ಕಪ್ಸ್ ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್, 2 ಆಫ್ ಪೆಂಟಿಕಲ್ಸ್. ಓಕೆ, ಸೊ ನಿಮ್ಮ ಒಂದು ಲೈಫಲ್ಲಿ ಸದ್ಯಕ್ಕೆ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇರುವಂಥದ್ದು, ಅಥವಾ ಮ್ಯಾರೇಜ್ಗೋಸ್ಕರ ಮನೇಲಿ ಮಾತಾಡ್ತಿರುವಂಥದ್ದು ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಪೇಜ್ ಆಫ್ ವೈನ್ಸ್ ಆ್ಯಂಡ್ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಒಂದು ನ್ಯೂ ಚಾಪ್ಟರ್ ಅನ್ನೋದು ನಿಮ್ಮ ಒಂದು ಲೈಫಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಬಹುದು. ಸೊ ಬ್ಯಾಕ್ಗ್ರೌಂಡ್ ಏನಾದರೂ ನಾಯ್ಸ್ ಇದ್ದರೆ ಸ್ವಲ್ಪ ಇಗ್ನೋರ್ ಮಾಡಿ ಅಂತ ಹೇಳ್ತಾ. ಓಕೆ, ಸೊ ಗೈಸ್, ಆ್ಯಸ್ ಪರ್ ದಿ ಕಾರ್ಡ್, ಸಮ್ವೇರ್ ನಿಮ್ಮ ಹತ್ರ ಎಲ್ಲವೂ ಇದೆ. ಓಕೆ, ಬಟ್ ನೀವು ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ತುಂಬ ಫೋಕಸ್ಡ್ ಆಗಿದ್ದೀರಾ. ಆ್ಯಂಡ್ ನಿಮ್ಮಿಂದ ಏನು ದೂರ ಆಗ್ತಾ ಇದೆ ಅದನ್ನು ನೀವು ಪಡ್ಕೊಳ್ಳೋ ಒಂದು ಹಂತಕ್ಕೆ ಹೋಗ್ತಾ ಇದ್ದೀರಾ. ಆ್ಯಂಡ್ ಆ ಒಂದು ಕಳೆದು ಹೋಗಿರುವಂತಹ ಕೆಲಸವನ್ನು ಅಥವಾ ಕಳೆದು ಹೋಗಿರೋ ವಸ್ತು ವ್ಯಕ್ತಿಗಳನ್ನು ನೀವು ಚೇಸ್ ಮಾಡ್ತಾ ಇರುವಂತಹ ಒಂದು ನೆಮ್ಮದಿನ ಹಾಳು ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಮುಂಬರುವ ಅಪರ್ಚುನಿಟೀಸ್, ಮುಂಬರುವ ದಾರಿಗಳನ್ನ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಎನರ್ಜೀಸ್ ಇದೆ. ಅದಕ್ಕೆ ಏಂಜಲ್ಸ್ ಅಥವಾ ಕೃಷ್ಣ ಹೇಳ್ತಾ ಇರೋದು ನಿಮಗೆ ದಟ್ ಬ್ಯಾಲೆನ್ಸಿಂಗ್ ಕಲೀರಿ. ಬಿಕಾಸ್ ನಿಮ್ಮ ಒಂದು ಅವರ ಏನಿದೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಒನ್ಸ್ ಯೂನಿವರ್ಸಿಗೆ ಕನೆಕ್ಟ್ ಆದರೆ, ಕೃಷ್ಣನಿಗೆ ಕನೆಕ್ಟ್ ಆದರೆ, ಡೆಫಿನೆಟ್ಲಿ ನೀವು ನನಗೆ ಕನೆಕ್ಟ್ ಆಗಿ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅಂದರೆ ಕೃಷ್ಣಗೆ ನೀವು ಕನೆಕ್ಟ್ ಆಗಬೇಕು ಆ್ಯಂಡ್ ಅವರು ನಿಮಗೆ ಗೈಡ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಪ್ಸ್ ಆ್ಯಂಡ್ ಡೌನ್ಸ್ ನೀವು ನೋಡ್ತಾ ಇದ್ದೀರಾ, ಬಟ್ ಅದನ್ನು ಸಂಭಾಳಿಸುವಂತಹ ಒಂದು ಕಲೆ ನಿಮಗೆ ಗೊತ್ತಿದೆ. ಆ್ಯಂಡ್ ಬೈ ಬರ್ತ್ ಅದು ನಿಮಗೆ ಸಿಕ್ಕಿದೆ, ಗಾಡ್ ಗಿಫ್ಟ್ ಅಂತ ನಿಮಗೆ ಸಿಕ್ಕಿದೆ. ಆ್ಯಂಡ್ ಡೆಫಿನೆಟ್ಲಿ ನೀವೇನಾದರೂ ಟ್ರಾವೆಲಿಂಗ್ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಅಥವಾ ಈಗಿರುವಂತಹ ಪ್ಲೇಸಲ್ಲಿ ನಿಮಗೆ ತುಂಬ ಟಾಕ್ಸಿಕ್ ಫೀಲ್ ಆಗ್ತಾ ಇದೆ, ಅಥವಾ ಆ ಒಂದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಅಥವಾ ಪೀಪಲ್ ಇಷ್ಟ ಆಗ್ತಾ ಇಲ್ಲ, ಅಥವಾ ನೀವು ಕೆಲಸ ಮಾಡುವಂತಹ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ, ಡೆಫಿನೆಟ್ಲಿ ಇಟ್ಸ್ ಅ ಸೈನ್ ದಟ್ ಯೂನಿವರ್ಸ್ ಈಸ್ ಟೆಲ್ಲಿಂಗ್, ದಟ್ ಕೃಷ್ಣ ಈಸ್ ಟೆಲ್ಲಿಂಗ್ ದಟ್ ಚೇಂಜ್ ದ ಪ್ಲೇಸ್. ಆ್ಯಂಡ್ ಸಮ್ಟೈಮ್ಸ್ ನೀವು ಆ ಒಂದು ಎನ್ವಿರಾನ್ಮೆಂಟ್, ಆ ಒಂದು ಟಾಕ್ಸಿಕ್ ನೆಗೆಟಿವ್ ಎನ್ವಿರಾನ್ಮೆಂಟಿಂದ ನೀವು ತುಂಬ ಡಿಪ್ಲೀಟ್ ಆಗ್ತಾ ಇದ್ದೀರಾ ಆ್ಯಂಡ್ ತುಂಬ ಲೋ ಫೀಲ್ ಮಾಡ್ತೀರಾ. ಆ್ಯಂಡ್ ಸಮ್ಟೈಮ್ಸ್ ತುಂಬ ಹೈ ಇರ್ತೀರಾ, ಸಮ್ಟೈಮ್ಸ್ ತುಂಬ ಲೋ ಆಗ್ತಿದ್ದೀರಾ. ಆ್ಯಂಡ್ ನಿಮ್ಮ ಒಂದು ಮೂಡ್ಸ್ ತುಂಬ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಅಥವಾ ನೀವು ನಿಮ್ಮ ಪಾರ್ಟ್ನರ್, ಇಲ್ಲಿ ಕೆಲವರು ಸಪ್ರೇಷನಲ್ಲಿ ಕೂಡ ಇರಬಹುದು, ಅಥವಾ ರೀಸೆಂಟಾಗಿ ಮತ್ತೆ ರೀಕನ್ಸಿಲ್ ಆಗಿರ್ಬೋದು, ಅಥವಾ ರೀಕನ್ಸಿಲ್ ಆಗೋದಕ್ಕೆ ಕಾಯ್ತಾ ಇರುವಂಥದ್ದು. ಆ್ಯಂಡ್ ಕೆಲವರು ಮೂವ್ ಆನ್ ಆಗಿದ್ದೀರಾ ಆ್ಯಂಡ್ ಮನೆಯಲ್ಲಿ ಮದುವೆ ಮಾತುಕತೆಗಳು ನಡೀತಾ ಇದೆ ಅಂತ ಹೇಳಬಹುದು. ಅದನ್ನು ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ಮನ್ಸು ಆಗ್ತಾ ಇಲ್ಲ, ಜಸ್ಟ್ ಬಿಕಾಸ್
ಮೈಟ್ ಬಿ ನೀವು ಲವ್ ಫೇಲ್ಯೂರು ಆಗಿರ್ಬೋದು, ಬ್ರೇಕಪ್ಸ್ ಆಗಿರ್ಬೋದು, ಅಥವಾ ಬೇರೆದವರ ಮ್ಯಾರೇಜ್ ಸ್ಟೋರಿಗಳನ್ನ ನೋಡಿ ಅಥವಾ ಬೇರೆದವರ ಲೈಫ್ನ ಕಂಪ್ಯಾರಿಟಿವ್ ಆಗಿ ತೊಗೊಂಡು ನೀವು ಹೆದರ್ತಾ ಇದ್ದೀರಾ ಎಕ್ಸೆಪ್ಟ್ ಮಾಡೋದಕ್ಕೆ. ನೋಡಿ, ಲೈಫ್ ಈಸ್ ಡಿಫ್ರೆಂಟ್, ಎವ್ರಿ ಒನ್ಸ್ ಲೈಫ್ ಈಸ್ ಡಿಫ್ರೆಂಟ್. ಪ್ರತಿಯೊಬ್ಬರ ಒಂದು ಚಾಪ್ಟರಲ್ಲಿ ಒಂದೊಂದು ಹೊಸ ಹೊಸ ಅಧ್ಯಾಯಗಳಿರುತ್ತೆ ಅಥವಾ ಡಿಫ್ರೆಂಟ್ ಚಾಪ್ಟರ್ಸ್ ಇರುತ್ತೆ. ಸೊ ಎಲ್ಲವೂ ನನಗೆ ಆಗಿಬಿಡುತ್ತೆ ಅನ್ನೋ ಒಂದು ಕಂಪ್ಯಾರಿಟಿವ್ಲಿ ನೀವು ನಿಮ್ಮ ಲೈಫ್ನ ಡಿಸಿಷನ್ ನೀವು ತೊಗೊಳೋದಕ್ಕೆ ಹೋಗಬೇಡಿ. ಅಥವಾ ಅವ್ರ ಮದುವೆ ಆದರೂ ನಾನು ಆಗಬೇಕು ಅಥವಾ ಫ್ಯಾಮಿಲಿ ಪ್ರೆಷರ್ಗೆ ಮದುವೆ ಆದೆ ಅಂತ ಅಲ್ಲ. ಡೆಫಿನೆಟ್ಲಿ ಯು ವಿಲ್ ಫೈಂಡ್ ಅ ರೈಟ್ ಪಾರ್ಟ್ನರ್ ಇನ್ ರೈಟ್ ಟೈಮ್. ಓಕೆ, ಕೃಷ್ಣ ನಿಮಗೆ ಕಳಿಸ್ತಾನೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ನ ನಿಮಗೆ ಕಳಿಸ್ತಾನೆ ಅಂತ ಹೇಳ್ಬೋದು. ಕರೆಂಟ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದೀರಾ ಅಂದರೆ ಆ ಪರ್ಸನ್ ನಿಮಗೆ ರೈಟ್ ಅಂತ ಅನಿಸಿದ್ರೆ, ಆ ಒಂದು ವ್ಯಕ್ತಿ ಸರಿಯಾದ ಒಂದು ವ್ಯಕ್ತಿ ಅಂತ ಅನಿಸಿದ್ರೆ ಖಂಡಿತ ಅವ್ರನ್ನ ಚೇಂಜ್ ಮಾಡಿ ಮತ್ತೆ ನಿಮ್ಮ ಲೈಫಲ್ಲಿ ಕಳಿಸ್ತಾರೆ. ಅದಕ್ಕೆ ಈ ಕೃಷ್ಣ ಹೇಳ್ತಾ ಇರೋದು, ನೀನು ಬರೀ ಆಗೋಗಿರೋದ್ರ ಬಗ್ಗೆ ಚಿಂತಿಸಬೇಡ. ಆ್ಯಂಡ್ ಆ ಚಿಂತೆ ಒಳಗೆ ನೀವು ಫೋಕಸ್ಡ್ ಆಗಿರೋದಿಲ್ಲ. ಆ್ಯಂಡ್ ಸಡನ್ನಾಗಿ ಡಿಸಿಷನ್ಸ್ ತೊಗೊಂಡ್ಬಿಡ್ತೀರ, ಅಥವಾ ಸಡನ್ನಾಗಿ ನಿಮ್ಮ ತಲೆಗೆ ಏನೋ ತಲೆಯಲ್ಲಿ ಬಂದುಬಿಡುತ್ತೆ, ಅಥವಾ ನಾನು ಹೋಗಿಬಿಡ್ಬೇಕು, ನಾನು ಈ ಪ್ಲೇಸಲ್ಲಿ ಇರಬಾರ್ದು, ಅಥವಾ ನಾನು ಲೈಫಲ್ಲಿ ನಾನು ಬದುಕಿರೋದು ವೇಸ್ಟು, ತುಂಬ ನೆಗೆಟಿವ್ ಥಾಟ್ಸ್ಗಳು ನಿಮಗೇನಾದರೂ ಬರ್ತಾ ಇದ್ದರೆ ಜಸ್ಟ್ ಸ್ಟಾಪ್, ಪಾಸ್ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಎಕ್ಸಸೈಸ್ ಮಾಡಿ. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಆರ್ ಕಮ್ಮಿಂಗ್, ನ್ಯೂ ಅಪೋರ್ಚುನಿಟೀಸ್ ಆರ್ ಕಮ್ಮಿಂಗ್. ಶಿಫ್ಟ್ ಆಗಬೇಕಾ, ಆಫೀಸ್ ಶಿಫ್ಟ್ ಆಗಬೇಕಾ, ಅಥವಾ ಸಮಥಿಂಗ್ ರಿಲೇಟೆಡ್ ಟು ನ್ಯೂ ಬಿಗಿನಿಂಗ್ಸ್. ಸಪೋಸ್ ತುಂಬ ಸ್ಟಕ್ ಆಗಿದ್ದೀರಾ ಆ್ಯಂಡ್ ಇಟ್ಸ್ ನಾಟ್ ವೆರಿ ಲೇಟ್, ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಮತ್ತು ನೀವು ಹೆಂಗೆ ಬೇಕೋ ಹಂಗೆ ನಿಮ್ಮ ಲೈಫ್ನ ನೀವು ಮತ್ತೆ ರೀಕ್ರಿಯೇಟ್ ಮಾಡ್ಕೋಬಹುದು. ರೀಕ್ರಿಯೇಟ್ ಯುವರ್ ಲೈಫ್ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಆ್ಯಂಡ್ ನಿನ್ನ ಲೈಫಲ್ಲಿ ಏನೆಲ್ಲ ಆಗ್ತಾಯಿದೆ, ಏನೆಲ್ಲ ನೀವು ಗೋತ್ರು ಆಗಿದೆಯಾ, ಅದನ್ನು ನಾನು ನಿನ್ನ ಒಂದು ಒಳ್ಳೆಯ ಒಂದು ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಆಗೋದಕ್ಕೆ ನಾನು ನಿನಗೆ ಕಲಿಸ್ತಾ ಇರುವಂತಹ ಪಾಠ. ಬಿಟ್ಟರೆ ನಿನಗೆ ನೋವು ಕೊಡಬೇಕು ಅಂತ ನಿನಗೆಲ್ಲೂ ನಾನು ಕಷ್ಟ ಕೊಡ್ತಾ ಇಲ್ಲ ಅಂತ ಇಲ್ಲಿ ಕೃಷ್ಣ ನಿಮಗೆ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಸ್ವಲ್ಪ ಸಡನ್ ಡಿಸಿಷನ್ಸ್ನ ತೊಗೊಳ್ಳೋದು ಅಥವಾ ಶಾರ್ಟ್ ಟೆಂಪರ್ ಆಗಿ ನೀವು ರಿಯಾಕ್ಟ್ ಆಗುವಂಥದ್ದು, ಐ ಥಿಂಕ್ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ಸಡನ್ನಾಗಿ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಹ್ಯಾಪಿ ಮೂಡ್ ಇರೋರು ಒಂದು ಕ್ಷಣಕ್ಕೆ ಮತ್ತೆ ಸ್ಯಾಡ್ ಮೂಡಿಗೆ ಹೋಗುವಂಥದ್ದು ಇಲ್ಲಿ ವೇರಿಯೇಷನ್ಸ್ ಕಾಣಿಸ್ತಾ ಇದೆ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ಯು ಆರ್ ವೆರಿ ಹ್ಯಾಪಿ ಪರ್ಸನ್. ಬೇರೆದವ್ರಿಗೆಲ್ಲ ತುಂಬ ನಗಿಸ್ತೀರಾ ಅಂತ ಬರ್ತಾ ಇದೆ, ತುಂಬ ಖುಷಿಯಿಂದ ಹೇಳ್ತೀರಾ. ನಿಮ್ಮ ಜೊತೆ ಅವ್ರಿಗಿದ್ರೆ ತುಂಬ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ್ಯಂಡ್ ನಿಮ್ಮ ಜೊತೆ ಮಾತಾಡಿ ಹೋದ್ಮೇಲೆ ಅವ್ರು ಹೇಳ್ತಾರೆ ದಟ್ ವೆರಿ ಸೂತಿಂಗ್ ಯು ಆರ್, ನಿನ್ನ ಒಂದು ಸೋಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿನ್ನ ಅವರ ತುಂಬ ನನಗೆ ಕಾಮ್ನೆಸ್ ಕೊಡ್ತು, ಅಥವಾ ನಿನ್ನ ಒಂದು ಕಂಪ್ಯಾನಿಯನ್ ನನಗೆ ತುಂಬ ಖುಷಿ ಕೊಡ್ತು ಅಂತ. ಸೊ ಮೈಟ್ ಬಿ ಅವರೆಲ್ಲ ಎನರ್ಜೀಸು, ನೀವು ಅವರ ಒಂದು ನೆಗೆಟಿವ್ ಎನರ್ಜೀಸು ನಿಮ್ಗೆ ಇಂಪ್ಯಾಕ್ಟ್ ಆಗ್ತಿರೋದ್ರಿಂದ ಮೈಟ್ ಬಿ ನಿಮಗೆ ಆ ಥರ ಲೋ, ಶಾರ್ಟ್ ಟೆಂಪರ್ ಅಥವಾ ಮೂಡ್ ಸ್ವಿಂಗ್ ಈ ಥರನೂ ಸಮ್ಟೈಮ್ಸ್ ನೆಗೆಟಿವ್ ಫೀಲಿಂಗು ಕೂಡ ಬಂದಿರುತ್ತೆ. ಸೊ ಆ ಥರ ಇದ್ದಾಗ, ಅಥವಾ ತುಂಬ ಜನಗಳು ಜೊತೆ ಇದ್ದಾಗ, ಅಥವಾ ತುಂಬ ಜನರ ಜೊತೆ ಓಡಾಡ್ಕೊಂಡು ಬಂದಮೇಲೆ ತುಂಬ ನೀವು ಲೋ ಫೀಲ್ ಆಗ್ತೀರಾ, ಸುಸ್ತು ಫೀಲ್ ಆಗ್ತೀರಾ ಅಂದರೆ ನಿಮ್ಮ ಒಂದು ಎನರ್ಜಿಯಲ್ಲಿ ಅಕ್ವಾ ಆಗಿರುತ್ತೆ. ಸೊ ನೆಗೆಟಿವ್ ಎನರ್ಜೀಸ್ನ ನೀವು ಎಲ್ಲ ತೊಗೊಂಬಂದಿರ್ತೀರ. ಜಸ್ಟ್ ಟೇಕ್ ಅ ಸಾಲ್ಟ್ ವಾಟರ್ ಬಾತ್ನ ನೀವು ತೊಗೊಳೋದ್ರಿಂದನೂ ನಿಮ್ಮ ಒಂದು ಔರಾ ಕ್ಲೆನ್ಸ್ ಆಗುತ್ತೆ. ಆ್ಯಂಡ್ ಯು ಫೀಲ್ ವೆರಿ ರಿಲ್ಯಾಕ್ಸ್. ಆ್ಯಂಡ್ ಟ್ರೈ ಟು ಕನೆಕ್ಟ್ ವಿತ್ ಕೃಷ್ಣ ನಿಮ್ಗೆ ಮೆಸೇಜ್ ಕೊಡ್ತಾ ಇದ್ದಾನೆ ಅಂದರೆ ಇಟ್ಸ್ ಟೈಮ್ ಟು ಕನೆಕ್ಟ್ ವಿತ್ ಮೀ ಅಂತಲೂ ಇಲ್ಲಿ ನಿಮಗೆ ಮೆಸೇಜ್ ಇದೆ. ಸೊ ಟ್ರೈ ಟು ಕನೆಕ್ಟ್ ವಿತ್ ಕೃಷ್ಣ ಅಂತ ಹೇಳ್ಬೋದು. ಓವರಾಲ್ ನೋಡೋದಾದರೆ ನಿಮ್ಮ ಲೈಫಲ್ಲಿ ಏನು ಬೇಕೋ, ಏನು ನಿನಗೆ ಸಿಗಬೇಕಂತಿದೆಯೋ ಅದೆಲ್ಲ ಖಂಡಿತ ಸಿಗುತ್ತೆ. ಆ್ಯಂಡ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ಎನಿಥಿಂಗ್, ಎವ್ರಿಥಿಂಗ್. ಬಟ್ ಅದಕ್ಕೆ ನೀವು ರೆಡಿ ಆಗಬೇಕು, ಆ ಒಂದು ಎನರ್ಜೀಸ್ಗೆ ನೀವು ರೆಡಿ ಆಗಬೇಕು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೆಲೋ ಪೈಲ್ ನಂಬರ್ 2, ಯಾರು ಗ್ರೀನ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ? ನಿಮಗೋಸ್ಕರ ಕೃಷ್ಣನ ಗೈಡೆನ್ಸ್ ಏನಿದೆ, ಏನೆಲ್ಲ ಮೆಸೇಜಸ್ ಏನಿದೆ, ಯೂನಿವರ್ಸ್ ಕಡೆಯಿಂದ ಏನಿದೆ ನೋಡೋಣ. 5 of Swords, ಓಕೆ, ದ ಡೆವಿಲ್, ಟೆಂಪರೆನ್ಸ್, Ace of Swords, Queen of Pentacles, and 6 of Cups. Okay. You are protected. ಅಬ್ಸಲ್ಯೂಟ್ಲಿ 100% ಕೃಷ್ಣ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ.
ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ, ತುಂಬ ಬೆಟ್ರಿಯಲ್ ನೋಡಿದ್ದೀರಾ, ತುಂಬಾ ಬೆನ್ನಿಗೆ ಚೂರಿ ಹಾಕಿರೋರನ್ನ ನೋಡಿದ್ದೀರಾ ಅಂತ ಹೇಳ್ಬೋದು. ಕೆಲವ್ರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದರಿಂದ ಇತ್ತೀಚೆಗೆ ಆ ಒಂದು ನೆಗೆಟಿವ್ ಇದರಿಂದ ಏನಿದೆ ಈಗ ರೀಸೆಂಟಾಗಿ ಮತ್ತೆ ನೀವು ಹೊರಗೆ ಬರ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ ಒಂದು ನಿನ್ನ ಮೇಲೆ ಇರುವಂತಹ ಒಂದು ಕೆಟ್ಟ ಒಂದು ಕಣ್ಣುಗಳು ಏನಿದೆ, ಬ್ಲ್ಯಾಕ್ ಮ್ಯಾಜಿಕ್ ಏನಿದೆ, ಅದನ್ನೆಲ್ಲವನ್ನು ನಾನು ಹೊರ ಎಳಿತೀನಿ, ತೆಗೆದು ಹಾಕ್ತೀನಿ. ಆ್ಯಂಡ್ ನಾನು ನಿನ್ನ ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತೀನಿ. ಆ್ಯಂಡ್ ನಾನು ನಿನ್ನ ಜೊತೆಗೆ ಇರ್ತೀನಿ. ನಿನ್ನ ಒಂದು ಲೈಫ್ನ ಆ್ಯಕ್ಷನ್ಸ್ ನೀನೇ ತಗೋಬೇಕು ಅಂತ ನಿಮಗೆ ಕೃಷ್ಣ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಸಮ್ವೇರ್ ಕೃಷ್ಣ ಹೇಳ್ತಾ ಇರೋದು ಸ್ಟಾಪ್ ಕಂಪೇರಿಂಗ್ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಅಥವಾ ಬೇರೆದವರ ಒಂದು ಖುಷಿನ ನೋಡಿ ನಿಮಗೆ ಎಲ್ಲೋ ಒಂದು ಕಡೆ ಅವರೆಲ್ಲ ಅಷ್ಟು ಖುಷಿಯಾಗಿದ್ದಾರೆ, ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇಲ್ಲಿ ನೀವು ಕೃಷ್ಣನಿಗೆ ಅಥವಾ ಯೂನಿವರ್ಸಿಗೆ ಬ್ಲೇಮ್ ಮಾಡ್ತಾ ಇರುವಂಥದ್ದು. ಅಥವಾ ತುಂಬ ಕಂಪ್ಲೇನಿಂಗ್ ಎನರ್ಜಿನಲ್ಲಿ ನೀವಿದ್ದೀರಾ ಅಂತ ಇಲ್ಲಿ ಎನರ್ಜೀಸ್ ಇದೆ. ಆ ಒಂದು ಕಾರಣಕ್ಕೆ ಇಲ್ಲಿ ನೀವು ತುಂಬ ಲೋ ಫೀಲ್ ಆಗುವಂಥದ್ದು, ಅಥವಾ ನಿಮ್ಮ ಒಂದು ಅವರ ಏನಿದೆ ತುಂಬ ಲೋ ಇರೋದರಿಂದ ಯಾರು ಏನೇ ಸ್ವಲ್ಪ ಜಲಸ್ಸಿಂದ ನೋಡಿದ್ರೂ ನಿಮಗೆ ಆ ಒಂದು ಎನರ್ಜಿ ಗ್ರ್ಯಾಬ್ ಆಗುವಂಥದ್ದು. ಅಥವಾ ಸ್ವಲ್ಪ ಇಂಟೆನ್ಷನ್ಸ್ ನೆಗೆಟಿವ್ ಆಗಿ ಬಂದರೂ ಸಹ ನಿಮಗೆ ಬೇಗ ಇಂಪ್ಯಾಕ್ಟ್ ಆಗುವಂಥದ್ದು. ಅಥವಾ ಈ ಕಣ್ದೃಷ್ಟಿ ಆಗೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗೋದು ನಿಮಗೆ ತುಂಬ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಏಂಜಲ್ಸ್ಗೆ ಕನೆಕ್ಟ್ ಆಗು, ಕೃಷ್ಣನಿಗೆ ಕನೆಕ್ಟ್ ಆಗು ಅಂತ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇರುವಂಥದ್ದು. ಆ್ಯಂಡ್ ಮೆಡಿಟೇಷನ್ ಮಾಡಿ ನಿಮ್ಮ ಔರಾನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಔರ ಏನಿದೆ ಅದು ಪ್ರೊಟೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನನಗೆ ಇನ್ನೊಂದು ಮೆಸೇಜ್ ಬರ್ತಾ ಇರುವಂಥದ್ದು, ನಿಮಗೆ ಏನೋ ಪಡ್ಕೋಬೇಕಾಗಿದೆ, ಅದನ್ನು ಯಾವುದೇ ಒಂದು ಮಾರ್ಗದಿಂದನಾದರೂ ನಾನು ಪಡ್ಕೊಳ್ತೀನಿ, ಅಥವಾ ಅದು ಒಳ್ಳೆ ಮಾರ್ಗನೋ ಕೆಟ್ಟ ಮಾರ್ಗನೋ ಒಟ್ಟಿನಲ್ಲಿ ನನಗೆ ಬೇಕಾಗಿರೋದು ಬೇಕು ಅಷ್ಟೇ ಅನ್ನೋ ಒಂದು ಡೆಸ್ಪರೇಟಲ್ಲಿ ಕೆಲವ್ರು ಇದ್ದೀರಾ. ಮೈಟ್ ಬಿ ನೀವು ಆ ಒಂದು ಕಾರಣಕ್ಕೆ ನೀವು ಕೂಡ ಥಿಂಕ್ ಮಾಡ್ತಾ ಇರಬಹುದು ದಟ್ ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿ ಆದ್ರೂ ನನಗೆ ಬೇಕಾಗಿರೋದು ನಾನು ಪಡ್ಕೋಬಹುದು. ಬಹುಶಃ ಅದು ನಿಮ್ಮ ಪರ್ಸನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ದುಡ್ಡಾಗಿರ್ಬೋದು, ಸಮಥಿಂಗ್. ನಾನು ಏನೇ ಮಾಡಲಿ, ಕೆಟ್ಟ ವೇಯಲ್ಲಾದ್ರೂ ಹೋಗಲಿ, ಒಟ್ಟಿನಲ್ಲಿ ನನಗೆ ಅದು ಬೇಕು, ನಾನು ಅದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಾನು ಅದನ್ನು ಕಿತ್ಕೊಂಡಾದರೂ ಸರಿ ನನಗೆ ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇತ್ತೀಚೆಗೆ ನಿಮಗೇನಾದರೂ ಬರ್ತಾ ಇದೆ ಅಂತಂದರೆ ದಟ್ ನಿಮಗೆ ಎಲ್ಲೋ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಇದೆ. ಅಥವಾ ಬೇರೆದವರು ಕೂಡ ನಿಮಗೆ ಆ ಒಂದು ಎನರ್ಜೀಸ್ನ ಕಳಿಸ್ತಾ ಇರೋದಕ್ಕೆ ಕೂಡ ನೀವು ಆ ಥರ ಬಿಹೇವ್ ಮಾಡ್ತಾ ಇರುವಂಥದ್ದು ಇಲ್ಲಿ ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ನೀವು ತುಂಬ ಕಾಮ್ ಮೈಂಡ್ ಕೂಲಾಗಿರುವಂತಹ ವ್ಯಕ್ತಿ, ಅಷ್ಟು ಬೇಗ ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸೋದಿಲ್ಲ ಎನರ್ಜೀಸ್ ಪ್ರಕಾರ, ಕಾರ್ಡ್ ಪ್ರಕಾರ. ಬಟ್ ಈಗ ಆ ರೀತಿ ಯೋಚಿಸ್ತಾ ಇದ್ದೀರಾ ಅಂತಂದರೆ ಮೈಟ್ ಬಿ ನಿಮ್ಮ ಒಂದು ಮೆಂಟಲ್ ಸ್ಟೇಟ್ ಏನಿದೆ ಅದು ತುಂಬ ಟಯರ್ಡ್ ಆಗಿದೆ ಅಂತ ಹೇಳ್ಬಹುದು. ನಿಮ್ಮ ಒಂದು ಬ್ರೈನ್ ಇದೆ ತುಂಬ ಓವರ್ ಥಿಂಕ್ ಮಾಡಿ 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 ಏನಾಗಿದೆ ಅಂತಂದರೆ ದಟ್ ಏನಾದರೂ ಆಗಲಿ ಒಟ್ಟಿನಲ್ಲಿ ನನಗೆ ಬೇಕು, ಈ ಒಂದು ಸ್ಟಬನ್ ಎನರ್ಜಿನಲ್ಲಿ ಇದ್ದೀರಾ ಅಂತ ಹೇಳ್ಬಹುದು. ಪ್ಲೀಸ್ ಆ ಒಂದು ಎನರ್ಜೀಸ್ನ ಲೆಟ್ ಗೋ ಮಾಡಿ, ಆ್ಯಕ್ಷನ್ಸ್ ನಿಮಗೆ ಒಳ್ಳೆ ರೀತಿಯಲ್ಲಿ ತಗೊಳ್ಳಿ ಅಂತ ಕೃಷ್ಣ ಹೇಳ್ತಾ ಇರುವಂಥದ್ದು. ಬಿಕಾಸ್ ಯು ಆರ್ ಬಾರ್ನ್ ಟು ಬಿ ಕಿಂಗ್ ಆಫ್ ಕ್ವೀನ್. ಓಕೆ, ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಎಸ್, ನೀವು ಕಿಂಗ್ ಅಥವಾ ಕ್ವೀನ್ ಆಗಿರೋದಕ್ಕೆ ನೀವು ಡಿಸರ್ವ್ ಇದ್ದೀರಾ. ಬಟ್ ಸೈನಿಕ, ಮಂತ್ರಿ ಆಗುವಂತಹ ಕನಸು ಯಾಕೆ ಕಾಣ್ತಾ ಇದ್ದೀರಾ? ಯು ಆರ್ ಅ ಲೆಜೆಂಡ್, ಯು ಆರ್ ಅ ಹೈಯರ್ ಒಂದು ಏನು ಹೇಳ್ಬಹುದು, ನಿಮ್ಮಿಂದ ಒಂದು ಒಳ್ಳೆಯ ಒಂದು ಕಾರ್ಯ ಆಗಬೇಕಾಗಿದೆ, ಅಥವಾ ನಿಮ್ಮ ಒಂದು ಲೈಫ್ ಪರ್ಪಸ್ ಬೇರೆಯೇ ಇದೆ. ಯಾಕೆ ನೀವು ಇಲ್ಲದೆ ಇರೋದ್ರ ಬಗ್ಗೆ ಅಥವಾ ನೆಗೆಟಿವ್ ಆಗಿ ಥಿಂಕ್ ಯಾಕೆ ಮಾಡ್ತೀರಾ? ಯಾಕೆ ನಿನ್ನ ಒಂದು ಒಳ್ಳೆತನನ ಬೇರೆದವ್ರಿಗೋಸ್ಕರ ನೀನು ಯಾಕೆ ಬದಲಾಗ್ತೀಯಾ? ನಿನ್ನ ಒಳ್ಳೆತನ ನನ್ನ ಮುಂದೆ ಇದ್ದರೆ ಸಾಕು. ನಾನು ಬೇರೆದವ್ರನ್ನ ಕೆಟ್ಟವರು ಅಂದರೂ ಪರವಾಗಿಲ್ಲ, ಬೇರೆದವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅದು ಮ್ಯಾಟ್ರ್ ಆಗಲ್ಲ. ನೀನು ನನ್ನ ಮಗಳು ಅಥವಾ ಮಗ, ಯು ಆರ್ ಮೈ ಫೇವ್ರೆಟ್ ಚೈಲ್ಡ್ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ನಿನ್ನ ಹಾರ್ಟ್ ಚಕ್ರನ ಒಂದು ಸತಿ ನೀನು ಓಪನ್ ಮಾಡ್ಕೋ ಅಥವಾ ಬ್ಯಾಲೆನ್ಸ್ ಮಾಡ್ಕೋ ಇಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ಬಿಕಾಸ್ ತುಂಬಾ ಇತ್ತೀಚೆಗೆ ನಿಮ್ಮ ಎಮೋಷನ್ಸ್ನ ತುಂಬ ಹೋಲ್ಡ್ ಮಾಡಿಟ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಕಾರಣ ಇಲ್ಲದೆ ಅಳು ಬರ್ತಾ ಇರುವಂಥದ್ದು, ಕಾರಣ ಇಲ್ಲದೆ ಕೋಪ ಮಾಡ್ಕೊಳ್ತಾ ಇರುವಂಥದ್ದು, ಅಥವಾ ಸೈಲೆಂಟ್ ಆಗಿರುವಂಥದ್ದು, ಅಥವಾ ರೂಮ್ ಬಿಟ್ಟು ಆಚೆನೇ ಬರದೇ ಇರುವಂಥದ್ದು ಇಲ್ಲಿ ಕೆಲವ್ರ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಒಂದು ರೀಸೆಂಟಾಗಿ ಒಂದು ಯಾವುದೋ ಟ್ರಾಮಾದಿಂದ ನೀವು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಆ ಒಂದು ಕಾರಣಕ್ಕೆ ನಿಮಗೆ ಫೀಲ್ ಆಗ್ತಾಯಿದೆ. ಬಟ್ ಇಲ್ಲಿ ಹೇಳ್ತಾ ಇರುವಂಥದ್ದು
ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಬರ್ತಾ ಇದೆ. ನಿಮ್ಮ ಒಂದು ಕಂಫರ್ಟ್ ಝೋನಿಂದ ಹೌದು ನಿಮ್ಮನ್ನು ರೆಸಿಸ್ಟೆನ್ಸ್ ಮಾಡುತ್ತೆ, ತಡೆಯುತ್ತೆ ನಿಮ್ಮನ್ನು. ನೀವು ಒಳ್ಳೆ ಕಾರಣ ಇಲ್ಲಿ ಎನರ್ಜೀಸ್ ಆ ರೀತಿ ಆಗಿದೆ ಅಂದಮೇಲೆ ನೀವು ಎಷ್ಟೇ ಪಾಸಿಟಿವ್ ಆಗಿರಬೇಕು ಅಂತ ಟ್ರೈ ಮಾಡಿದ್ರು ನಿಮ್ಮ ಒಂದು ಆ ಒಂದು ಎನರ್ಜಿ ಇಂಪ್ಯಾಕ್ಟ್ ಆಗಿರೋದ್ರಿಂದ ಅದು ನಿಮ್ಮನ್ನ ತಡೆಯುತ್ತೆ ಅಂತ ಹೇಳಬಹುದು. ಬಟ್ ಯಾವುದೇ ಒಂದು ಎನರ್ಜಿ ಆಗಲಿ, ಏನೇ ಒಂದು ನೆಗೆಟಿವ್ ಎನರ್ಜಿ ಏನು ಇಂಪ್ಯಾಕ್ಟ್ ಆಗಿರುತ್ತೆ ಅಲ್ವಾ, ಅದು 3 ತಿಂಗಳಿಗಿಂತ ಹೆಚ್ಚು ನಮ್ಮ ಲೈಫಲ್ಲಿ ಇರೋದಿಲ್ಲ. ಮೈಟ್ ಬಿ ಈಗ ಆಲ್ರೆಡಿ ನೀವು ಒಂದು 2.5 ಜರ್ನಿನ ಮುಗಿಸಿದ್ದೀರಾ ಅಂತ ಹೇಳ್ಬೋದು ಈ ಒಂದು ಎನರ್ಜಿನಲ್ಲಿ. ಸೊ ಇನ್ನು ಒಂದು ಈ ಒಂದು ಮಂತ್ 15 ಅಷ್ಟರಲ್ಲಿ ಅಥವಾ ಈ ಮಂತ್ ಎಂಡ್ ಅಷ್ಟರಲ್ಲಿ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಒಂದು ಪಾಸಿಬಿಲಿಟೀಸ್, ಒಂದು ಒಳ್ಳೆ ಕ್ಲೆನ್ಸಿಂಗ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಅಥವಾ ಒಂದು ಒಳ್ಳೆ ಹೋಲಿ ಪ್ಲೇಸಸ್ಗೆ ನೀವು ಹೋಗ್ತೀರಾ, ಅಥವಾ ರಿಲೇಟೆಡ್ ಟು ರೇಖಿ ನೀವೇನಾದರೂ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಕಲೀರಿ. ಬಿಕಾಸ್ ಈ ಥರದ ಒಂದು ನೆಗೆಟಿವ್ ಎನರ್ಜೀಸ್ ಏನಿದೆ ಅದು ತುಂಬ ಬೇಗ ಡಿಸ್ಟ್ರಾಯ್ ಮಾಡುತ್ತೆ. ಆ್ಯಂಡ್ ಅದನ್ನು ವಾಪಸ್ ನಿಮಗೆ ಇಂಪ್ಯಾಕ್ಟ್ ಮಾಡೋಕ್ಕೂ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಅಷ್ಟು ನೀವು ಪ್ರೊಟೆಕ್ಟ್ ಆಗಿರ್ತೀರಾ ಅಂತ ಇಲ್ಲಿ ಎನರ್ಜೀಸ್ ಇದೆ. ಆ್ಯಂಡ್ ನೀವೇನಾದರೂ ಮ್ಯಾರೇಜಸ್ ತುಂಬ ಡಿಲೇ ಆಗ್ತಾ ಇದೆ ಅಂತ ಟೆನ್ಷನ್ ತೊಗೊಂಡ್ರೆ, ಪ್ರಪೋಸಲ್ಸ್ ಬರ್ತಾ ಇದೆ ಬಟ್ ಯಾವುದು ಸೆಟ್ ಆಗ್ತಾ ಇಲ್ಲ, ತುಂಬ ಡಿಲೇ ಆಗ್ತಾ ಇದೆ ಅಂದರೆ ಸಮಥಿಂಗ್ ಈಸ್ ಬೆಟರ್ ಕಮ್ಮಿಂಗ್ ಅಂತ ಅಂದ್ಕೊಳ್ಳಿ. ಲೋ ಫೀಲ್ ಆಗಬೇಡಿ, ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡಿ. ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್. ಆ್ಯಂಡ್ ಸಪೋಸ್ ನೀವೇನಾದರೂ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ನನಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ ನಾನು ಅವ್ರಿಗೆ ಕೆಟ್ಟದ್ದು ಮಾಡ್ತೀನಿ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಬದಲಾಗಿ ಬ್ಲೆಸ್ ಮಾಡಿ. ಅದೆಲ್ಲ ಒಂದು ಕರ್ಮಗಳು, ಪಾಸ್ಟ್ ಲೈಫಲ್ಲಿ ಕನೆಕ್ಟ್ ಆಗಿರುವಂತಹ ಕರ್ಮಗಳಿಂದ ನಾವು ಈ ಒಂದು ಲೈಫ್ ಟೈಮಲ್ಲಿ ನಾವು ಅದನ್ನು ಅನುಭವಿಸಲೇಬೇಕಾಗಿರುತ್ತೆ. ಬಟ್ ನೀವು ಮತ್ತೆ ಕೆಟ್ಟದಕ್ಕೆ ಕೆಟ್ಟದೇ ಕೊಡ್ತೀನಿ ಅಂತಂದರೆ ಮತ್ತೆ ನೀವು ಕರ್ಮ ಕಟ್ಕೊಳ್ತೀರಾ. ಮತ್ತೆ ಅದನ್ನು ಕ್ಲೆನ್ಸ್ ಮಾಡೋದಕ್ಕೆ, ಮತ್ತೆ ಬ್ಲಾಕೇಜಸ್ನ ರಿಮೂವ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಅದನ್ನು ಇಲ್ಲಿಗೆ ಆ ಒಂದು ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಜಸ್ಟ್ ಫಾರ್ಗಿವ್ ಮಾಡಿ. ನಿಮ್ಗೆ ಯಾರೆಲ್ಲ ನೋವು ಕೊಟ್ಟಿದ್ದಾರೆ, ಯಾರೆಲ್ಲ ದುಃಖ ಕೊಟ್ಟಿದ್ದಾರೆ, ಎಲ್ರಿಗೂ ಕ್ಷಮೆ ಅನ್ನೋದನ್ನು ನೀಡಿ. ಆ್ಯಂಡ್ ನೀವು ಯಾರಿಗೆಲ್ಲ ಕ್ಷಮಿಸ್ಬೇಕು ಕ್ಷಮಿಸಿ. ಆ್ಯಂಡ್ ನೀವು ಯಾರಿಗೆ ಕ್ಷಮೆ ಕೇಳಬೇಕು ಅವ್ರಿಗೆಲ್ಲ ಕ್ಷಮೆ ಕೇಳಿ. ಆ್ಯಂಡ್ ಅಲ್ಟಿಮೇಟ್ಲಿ ನಿಮ್ಗೆ ಯಾರಾದರೂ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಜಸ್ಟ್ ಸೇ ಕೃಷ್ಣಾರ್ಪಣಮಸ್ತು. ಎಸ್, ಕೃಷ್ಣಾರ್ಪಣಮಸ್ತು ಅಂತ ಹೇಳಿದಾಗ ನಿಮಗೆ ಯಾರೇ ಏನೇ ನೆಗೆಟಿವ್ ಮಾಡಿದ್ರೂ ಸಹ ಅದು ಕೃಷ್ಣನಿಗೇ ಹೋಗುತ್ತೆ. ಆ್ಯಂಡ್ ಕೃಷ್ಣ ಅದನ್ನು ರಿಮೂವ್ ಮಾಡ್ತಾರೆ. ಆ್ಯಂಡ್ ಯಾರೇ ಏನೇ ಒಳ್ಳೆಯದನ್ನು ನಿಮಗೆ ಬಯಸಿದರೂ ಸಹ ನೀವು ಕೃಷ್ಣಾರ್ಪಣಮಸ್ತು ಅಂದರೆ ಅವರಿಗೆ ಇನ್ನಷ್ಟು ಡಬಲ್ ಆಗಿ ಖುಷಿ, ನೆಮ್ಮದಿ ಅನ್ನೋದನ್ನು ಸಿಗುತ್ತೆ. ಆ್ಯಂಡ್ ಅದರ 10ರಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಹಾಗೇ ಕೃಷ್ಣ ವರ್ಕ್ ಮಾಡೋದು. ಬಿಕಾಸ್ ಒಳ್ಳೆಯವರಿಗೆ ತುಂಬ ಒಳ್ಳೆಯದೇ ಮಾಡ್ತಾರೆ. ಬಟ್ ಲೈಫ್ ಕೆಲವೊಂದಷ್ಟು ಲೆಸನ್ಸ್ ನಾವು ಕಲೀಲಿಲ್ಲ ಅಂದರೆ ರಿಪೀಟೆಡ್ ಪ್ಯಾಟರ್ನ್ಸ್ ಡೆಫಿನೆಟ್ಲಿ ಆಗುತ್ತೆ. ಅದಕ್ಕೋಸ್ಕರ ಕಲಿತಿರೋದನ್ನು ಅಳವಡಿಸ್ಕೊಂಡು ಮುಂದೆ ಆ ತಪ್ಪುಗಳನ್ನ ಮಾಡದೆ ಮತ್ತೆ ಲೈಫನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ ಬ್ಯಾಲೆನ್ಸ್ಡ್ ಆಗಿರಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಬೇಕಾ, ಡೆಫಿನೆಟ್ಲಿ ಒಂದು ಕೆರಿಯರಲ್ಲಿ ಸೆಟ್ಲ್ ಆಗಬೇಕಾ, ಅಥವಾ ದುಡ್ಡು ಮಾಡಬೇಕು, ಈ ರೀತಿ ಒಂದು ಆಸೆಗಳಿದ್ರೆ ಡೆಫಿನೆಟ್ಲಿ ಅದು ಕೂಡ ನೆರವೇರುತ್ತೆ. ಒಂದು ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್, ಸ್ಪಿರಿಚುವಾಲಿಟಿ ಎಲ್ಲವನ್ನೂ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಎಲ್ಲವನ್ನೂ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಸ್ಪಿರಿಚುವಲಿ ತುಂಬ ಗ್ರೋತ್ ಅನ್ನೋದಿದೆ ನಿಮ್ಮ ಅಪ್ಕಮಿಂಗ್ ಡೇಸಲ್ಲಿ ಅಂತ ಬರ್ತಾ ಇದೆ. ನೀವು ಆದಷ್ಟು ಬೇಗ ಕೃಷ್ಣನಿಗೆ ಕನೆಕ್ಟ್ ಆಗ್ಬೋದು, ಅಥವಾ ಬೇರೆ ಯಾವುದೋ ಒಂದು ದೇವರಿಗೆ ನೀವು ಕನೆಕ್ಟ್ ಆಗುವಂಥದ್ದು, ಯೂನಿವರ್ಸಿಗೆ ಕನೆಕ್ಟ್ ಆಗುವಂಥದ್ದು, ಸಮಥಿಂಗ್ ರಿಲೇಟೆಡ್ ಟು ಸ್ಪಿರಿಚುವಾಲಿಟಿ ನೀವು ಇಂಟ್ರೆಸ್ಟ್ನ ತೋರಿಸ್ತೀರಾ ಅಂತ ಹೇಳ್ಬೋದು. ಆ್ಯಂಡ್ ಅದನ್ನು ನೀವು ಇನ್ನೂ ಕಂಪ್ಲೀಟಾಗಿ ಸ್ಪಿರಿಚುವಾಲಿಟಿಗೆ ಎಂಟ್ರಿ ಆದರೆ ಟ್ಯಾರೋ ಕೋರ್ಸ್ ಮುಖಾಂತರ ನೀವು ಎಂಟ್ರಿ ಆಗುವಂಥದ್ದು, ಅಥವಾ ಲಾ ಆಫ್ ಅಟ್ರಾಕ್ಷನಿಂದ ಎಂಟ್ರಿ ಆಗುವಂಥದ್ದು, ಸುಮಾರು ವಿಧಾನಗಳಿದೆ. ರೇಖಿಯಿಂದ ನೀವು ಎಂಟ್ರಿ ಆಗುವಂಥದ್ದು, ಸಮಥಿಂಗ್ ಯಾವುದೋ ಒಂದು ಫಾರ್ಮಲ್ಲಿ ನೀವು ಒಂದು ಹೀಲರ್ ಕೂಡ ಆಗುವಂಥದ್ದು ಇಲ್ಲಿ ಪಾಸಿಬಿಲಿಟೀಸ್ ಇದೆ. ಡೆಫಿನೆಟ್ಲಿ ನೀವೇನಾದರೂ ಟ್ಯಾರೋ ರೀಡಿಂಗ್ ಕಲಿಬೇಕು ಅಥವಾ ಹೀಲಿಂಗ್ ಕಲಿಬೇಕು ಅಂತ ಇದ್ದರೆ, ಸೊ ದಿಸ್ ಈಸ್ ಅ ಸೈನ್ಸ್, ಟೇಕ್ ಆ್ಯಕ್ಷನ್ಸ್ ಅಂತ, ಆ್ಯಕ್ಷನ್ಸ್ನ ತೊಗೊಳ್ಳಿ ಅಂತ ಈ ಒಂದು ಸೈನ್ ಇದೆ. ಓಕೆ, ಸೊ ಇನ್ನಷ್ಟು ಜನ ಹೀಲರ್ಸ್ ಬರ್ತಾ ಹೋಗಲಿ ಈ ಒಂದು ವಿಡಿಯೋ ಮುಖಾಂತರ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಅಲ್ಟಿಮೇಟ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೃಷ್ಣ ಈಸ್ ಟೆಲ್ಲಿಂಗ್ ನಿಮ್ಮ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ. ನಿಮ್ಮ ಒಂದು ಕಾರ್ಯ ಯಾವುದೇ ಕೆಲಸ ಮಾಡಿದ್ರೂ ಅದು 100% ಸಕ್ಸಸ್ ಆಗುವಂಥದ್ದು, ಬೇರೆದವರ ಮೆಚ್ಚುಗೆಗೆ ಪಾತ್ರರಾಗುವಂಥದ್ದು ಇಲ್ಲಿ ಇದೆ. ಪ್ರಶಂಸೆ ಸಿಗುವಂಥದ್ದು, ಸಕ್ಸಸ್ ಸಿಗುವಂಥದ್ದು ಎಲ್ಲ ಇದೆ. ಬಟ್ ನೀವು ನಿಮ್ಮ ಡ್ರೀಮ್ಸ್ ಮೇಲೆ ವರ್ಕ್ ಮಾಡಬೇಕು. ಆ್ಯಂಡ್ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ, ಬಟ್ ನೀನು ಆ್ಯಕ್ಷನ್ಸ್ ತೊಗೋಬೇಕು ಅಂತ ಇಲ್ಲಿ ಕೃಷ್ಣ ನಿಮಗೆ ಹೇಳ್ತಾ ಇರುವಂಥದ್ದು.
ಸೊ ಇದ್ರ ಮೇಲೆ ನೀವು ಡೆಫಿನೆಟ್ಲಿ ವರ್ಕ್ ಮಾಡಿ, ನಿಮ್ಮ ಲೈಫ್ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ದೋಸ್ ಆರ್ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಒಂದು ನೆಗೆಟಿವ್ ಅವರಾದಲ್ಲಿ ನೀವು ಇದ್ದೀರಾ, ಜಸ್ಟ್ ಚಾಂಟ್ ಕ್ರೀಮ್ 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 ಅಥವಾ ಕಾಳಿ ಬೀಜ ಮಂತ್ರನ ನೀವು ಯೂಟ್ಯೂಬಲ್ಲಿ ಪ್ಲೇ ಮಾಡ್ತಾ ಇರಿ. ಡೆಫಿನೆಟ್ಲಿ ಕಾಳಿಮ್ಮ ನಿಮ್ಮ ಒಂದು ಬ್ಲ್ಯಾಕ್ ಮ್ಯಾಜಿಕ್ನ ರಿಮೂವ್ ಮಾಡ್ತಾರೆ ಅಂತ ಹೇಳಬಹುದು. ಓಕೆ, ಅಥವಾ ಜಸ್ಟ್ 108 ಟೈಮ್ಸ್ ಕ್ರೀಮ್ ಕ್ರೀಮ್ ಅಂತಲೂ ಕೂಡ ನೀವು ಚಾಂಟ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ನೀವು ನಿಮ್ಮ ಲೈಫಲ್ಲಿ ಏನೆಲ್ಲ ಬಯಸ್ತಾ ಇದ್ದೀರೋ ಅದೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ಬೆಟರ್ ಕ್ಲಾರಿಫಿಕೇಷನ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ. ಆ್ಯಂಡ್ ಗೈಸ್, ಲಾಸ್ಟ್ ಒನ್ ಮೋರ್ ಅಪ್ಡೇಟ್ ಏನು ಅಂದರೆ, ಏಂಜಲ್ ಹೀಲಿಂಗ್ ಕೋರ್ಸ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಮೇ 15 ಸ್ಟಾರ್ಟ್ ಆಗುತ್ತೆ. 9 days ಲೈವ್ ವರ್ಕ್ಶಾಪ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ವೆಬಿನಾರ್ಗೆ ಜಾಯ್ನ್ ಆಗಿ. ಫಸ್ಟ್ 10 ಎಂಟ್ರೀಸ್ ಏನಿದೆ ಅದು ಕಂಪ್ಲೀಟಾಗಿ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ನಿಮಗೆ ಅಂತ ಹೇಳ್ಬೋದು, ಫಸ್ಟ್ 10 ಮೆಂಬರ್ಸ್ಗೆ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಆ ಒಂದು ಕೋರ್ಸ್ ಡೀಟೇಲ್ಸ್ ಕಾಣಿಸುತ್ತೆ, ಅದ್ರ ಮೇಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.